ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಿಷೇಧ. 17 ಶಿಫಾರಸುಗಳನ್ನು ಪಾಲಿಸದಿದ್ದರೆ ಸ್ಟೇಡಿಯಂನಲ್ಲಿ ಪಂದ್ಯವಿಲ್ಲ. ಸರ್ಕಾರದ ಕಠಿಣ ನಿಲುವನ್ನು ಸಮರ್ಥಿಸಿಕೊಂಡ ಪರಮೇಶ್ವರ್. ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಭ್ರಷ್ಟಾಚಾರದ ಆರೋಪ. ಚುನಾವಣೆ ಬಹಿಷ್ಕರಿಸಿದ ರೈತರು. ಹಾಸನ ಡಿಸಿ ಮಧ್ಯಪ್ರವೇಶಕ್ಕೆ ಪಟ್ಟು. ಹೊಯ್ಸಳರ ಅಸ್ಮಿತೆ ಉಳಿಸಿ. ಕೇವಲ ಪುತ್ಥಳಿ ಸಾಲದು, ಹೊಯ್ಸಳರ ಲಾಂಛನವೂ ಬೇಕು. ಮಹಾನಗರ ಪಾಲಿಕೆಗೆ ಡಾಕ್ಟರ್ ರಮೇಶ್ ಮನವಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಡಿಸಲು ಅನುಮತಿ ನಿರಾಕರಿಸಿದ ಸರ್ಕಾರದ ಕ್ರಮವನ್ನು ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನ್ಯಾಯಮೂರ್ತಿ ಕುನ್ನಾ ವರದಿಯ ಯಾವ ಶಿಫಾರಸನ್ನು ಕೆಎಸ್ಸಿಎನವರು ಅಳವಡಿಕೆ ಮಾಡಿರಲಿಲ್ಲ. ಹೀಗಾಗಿ ಉನ್ನತ ಮಟ್ಟದ ಸಮಿತಿಯಿಂದ ಅನುಮತಿ ನಿರಾಕರಿಸಲಾಯಿತು ಎಂದಿದ್ದಾರೆ. ಕಾಲ್ತುಳಿತ ಘಟನೆ ಆದ ಮೇಲೆ ನ್ಯಾಯಮೂರ್ತಿ ಕುನ್ನಾ ನೇತೃತ್ವದಲ್ಲಿ ಆಯೋಗ ರಚಿಸಲಾಗಿತ್ತು. ಅವರು ಕೊಟ್ಟ 17 ಶಿಫಾರಸುಗಳನ್ನು ಕೆಎಸ್ಸಿಎ ಅವರಿಗೆ ನೀಡಿದೆವು. ಅದಕ್ಕೆ ಅವರು ಸ್ಪಂದಿಸಬೇಕಿತ್ತು. ಆದರೆ ಅವರು ಇದುವರೆಗೂ ಏನೂ ಮಾಡಿದಂತೆ ಕಂಡುಬಂದಿಲ್ಲ. ಎಲ್ಲ ಇಲಾಖೆಗಳ ಹಿರಿಯ ಅಧಿಕಾರಿಗಳಿರೋ ಸಮಿತಿಯವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಒಂದು ಶಿಫಾರಸು ಕೂಡ ಅಲ್ಲಿ ಪೂರ್ತಿ ಮಾಡಿರಲಿಲ್ಲ. ಹಾಗಾಗಿ ಅನುಮತಿ ಕೊಡಲು ಸಾಧ್ಯವಾಗಿಲ್ಲ ಅಂತ ಸಮಿತಿ ನಿರ್ಧಾರ ಕೈಗೊಂಡಿದೆ. ನ್ಯಾಯಮೂರ್ತಿ ಕುನ್ನಾ ಶಿಫಾರಸುಗಳಂತೆ ಅವರು ಕ್ರಮ ಕೈಗೊಂಡರೆ ಅನುಮತಿ ಸಿಗಲಿದೆ ಅಂತ ತಿಳಿಸಿದ್ದಾರೆ. ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೆ ನಾನು. ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನೂ ಕೂಡ ಒಂದು ಕೂಡ ಕಂಪ್ಲೈ ಮಾಡಿಲ್ಲ. ಹಾಗಾಗಿ ನಾವು ಕೊಡಕ್ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ನನ್ನ ಸಲಹೆ ಏನು ಅವರಿಗೆ ಅಂದ್ರೆ, ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ, ಜಸ್ಟಿಸ್ ಕುನ್ನಾ ಅವರು ಮಾಡಿರೋ ರೆಕಮೆಂಡೇಶನ್ಸ್ ಫುಲ್ಫಿಲ್ ಮಾಡಬೇಕು. ಅದು ಪ್ರಾರಂಭ ಮಾಡಿ ಮೇಜರ್ ಏನಿದೆ, ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಅಂತ ಇರುತ್ತೆ. ಅಟ್ಲೀಸ್ಟ್ ಶಾರ್ಟ್ ಟರ್ಮ್ದಾದ್ರೂ ಮಾಡಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂದಾಗ ನಾವು ಏನಾದರೂ ಕನ್ಸಿಡರೇಷನ್ ಮಾಡಬಹುದು. ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅಂದ್ರೆ ಅವರೇ ನಮಗೆ ಹೈಕಮಾಂಡ್. ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ನೇತೃತ್ವದಲ್ಲಿ. ಹೊಸಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮಗಳು ಮತ್ತು ಭ್ರಷ್ಟಾಚಾರ ನಡೆದಿದ್ದು, ಸದ್ಯ ಸಂಘದ ಚುನಾವಣೆಯನ್ನು ಬಹಿಷ್ಕರಿಸಿದ್ದೇವೆಂದು ಸಂಘದ ಕಿರಣ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಹೊಸಹಳ್ಳಿಯಲ್ಲಿ 2025ನೇ ಜನವರಿ 16ರಂದು ನಡೆದಿದ್ದ ಚುನಾವಣೆಯ ಪ್ರಕ್ರಿಯೆಯನ್ನು ಚುನಾವಣಾಧಿಕಾರಿಯಾಗಿ ವಾಸಿಂ ಶರೀಫ್ ನಡೆಸಲು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಸದಸ್ಯರು ಷೇರುದಾರರ ಪಟ್ಟಿಯ ಪುಸ್ತಕವನ್ನು ಅವರ ಬಳಿ ಕೇಳಿದಾಗ ಅದನ್ನು ಒದಗಿಸಲು ಅಧಿಕಾರಿಗಳು ವಿಫಲರಾದರು. ಇದರಿಂದಾಗಿ ಚುನಾವಣೆಯನ್ನು ಮುಂದೂಡಲಾಗಿತ್ತು. ನಂತರ ಇವರನ್ನು 6 ತಿಂಗಳ ಅವಧಿಗೆ ಸಂಘದ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. ಆದರೆ ಈ ಅವಧಿಯಲ್ಲಿ ಅನೇಕ ಬಾರಿ ಎಆರ್, ಡಿಆರ್, ಸಿಡಿಒ ಹಾಗೂ ಡೈರಿ ಕಾರ್ಯದರ್ಶಿಗಳಿಗೆ ಆರ್ಟಿಐ ಮೂಲಕ ಮಾಹಿತಿ ಕೇಳಿದರೂ ಸಹ ಷೇರುದಾರರ ಪುಸ್ತಕವನ್ನು ಒದಗಿಸಲಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಂಘದ ಸದಸ್ಯರು ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನು ಸಹ ನೀಡಲಾಗಿದೆ ಎಂದ ಅವರು, ಇದೀಗ ಡಿಸೆಂಬರ್ 28ರಂದು ಮತ್ತೆ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿಯೂ ಷೇರುದಾರರ ಪುಸ್ತಕ ಹಾಗೂ ಕರಡು ಮತದಾರರ ಪಟ್ಟಿಯನ್ನು ಕೇಳಿದಾಗ ರಿಟರ್ನಿಂಗ್ ಆಫೀಸರ್ ವಿಜಯೇಂದ್ರ ಅವರು ಅವುಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ. ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಹಾಲು ಪೂರೈಸುತ್ತಿರುವ ರೈತರಿಗೆ ಅನ್ಯಾಯವಾಗಿದ್ದು ಚುನಾವಣೆಯನ್ನು ಬಹಿಷ್ಕರಿಸಿದ್ದೇವೆ ಹಾಗೂ ಇದಕ್ಕೆ ಜಿಲ್ಲಾಧಿಕಾರಿಯವರು ಸಹ ಮಧ್ಯಪ್ರವೇಶಿಸಿ ಚುನಾವಣೆಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು. ಚುನಾವಣೆ ಘೋಷಣೆ ಆಗಿರೋದಿಲ್ಲ. ಅದು 2016/1/2025ನೇ ತಾರೀಕು ಮೊದಲನೇ ಸಾರಿ ಹೊಸಳ್ಳಿ ಗ್ರಾಮದಲ್ಲಿ ಚುನಾವಣೆ ಘೋಷಣೆ ಮಾಡ್ತಾರೆ ಸರ್. ಆ ಸಮಯದಲ್ಲಿ ಹಾಲಾಗ್ತಿದ್ದಂಥ ನಾವುಗಳೆಲ್ಲ ಏನು ಮಾಡಿದ್ವು, ಚುನಾವಣೆ ಶೇರ್ ಪುಸ್ತಕ ಕೊಡಿ, ಚುನಾವಣೆ ಲೆಕ್ಚರ್ ಕೊಡಿ, ಕರಡು ಮತದಾರರ ಪಟ್ಟಿ ಕೇಳಿದಾಗ ಅವರು ಯಾವುದೂ ಇಲ್ಲ ಅಂತ ಹೇಳಿದಾಗ ಆ ಚುನಾವಣೆನ ಮುಂದೂಡಿರ್ತಾರೆ. ಈ ಸಂಬಂಧ ನಾವು ಎಆರ್ಗೆ ಮತ್ತು ಡಿಆರು ಮತ್ತು ಚುನಾವಣಾ ಅಧಿಕಾರಿಯವರಿಗೆ, ಕಾರ್ಯದರ್ಶಿಯವರಿಗೆ RTI ಮುಖಾಂತರ ಮಾಹಿತಿ ಕೇಳಿರ್ತೀವಿ. ಆದರೂ ಸಹ ಅವ್ರು ಯಾರೂ ನಮಗೆ ಮಾಹಿತಿನ ಕೊಟ್ಟಿರೋದಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ RTIಲಿ ಹಾಕಿರೋಂಥ ಕಾಪಿಗಳೆಲ್ಲ ಕೊಟ್ಟಿದ್ವಿ ಸರ್. ಇಲ್ಲಿ ಮೆನ್ಷನ್ ಮಾಡಿದ್ವಿ ಸರ್. ಇಲ್ಲಿ AR ಅವ್ರಿಗೆ, DR ಮತ್ತು CDO ಅವರಿಗೆ ಮತ್ತು ಕಾರ್ಯದರ್ಶಿ ಅವರಿಗೆ RTI ಕೊಟ್ಟಿರ್ತೀವಿ ನಾವು. ಆದರೂ ಸಹ ಅವ್ರ ಹತ್ರ ಯಾವುದೇ ಮಾಹಿತಿ ಕೊಟ್ಟಿರೋದಿಲ್ಲ ಸರ್. ಈ ಸಂಬಂಧ ಅವ್ರು ಏನು ಮಾಡ್ತಾರೆ, ಚುನಾವಣೆನ ಮುಂದೂಡ್ತಾರೆ ಸರ್. ಚುನಾವಣೆ ಮುಂದೂಡಿದಾಗ ಮತ್ತೆ ಅವರು 16/28/12/2025 ಅಂದರೆ ಇದೇ ಡಿಸೆಂಬರ್ ತಿಂಗಳು 28ನೇ ತಾರೀಕು ಚುನಾವಣೆ ಘೋಷಣೆ ಮಾಡಿರ್ತಾರೆ. ಈ ಸಂಬಂಧ ನಾವು ಹಾಲಾಗ್ತಿದ್ದಂತ ನಾವೆಲ್ಲರೂ ಕೇಳ್ಕೊತೀವಿ.
ಸುದ್ದಿಗೋಷ್ಠಿಯಲ್ಲಿ ಧರ್ಮರಾಜು, ನಾಗೇಗೌಡ, ಶಾಂತರಾಜು, ಸುರೇಶ್, ರವಿ ಇನ್ನಿತರರು ಹಾಜರಿದ್ದರು. ಹೊಯ್ಸಳರ ಅಸ್ಮಿತೆಯನ್ನು ಉಳಿಸುವ ಸಲುವಾಗಿ ನಗರದ ಎನ್ಆರ್ ಸರ್ಕಲ್ ಬಳಿ ಹೊಯ್ಸಳರ ಲಾಂಛನವನ್ನು ಅನಾವರಣಗೊಳಿಸಬೇಕೆಂದು ಡಾ ರಮೇಶ್ ಒತ್ತಾಯಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಕೇಂದ್ರ ಬಿಂದುವಾದ ಎನ್ಆರ್ ವೃತ್ತದಲ್ಲಿ ಮಹನೀಯರ ಪುತ್ಥಳಿ ಸ್ಥಾಪಿಸುವ ಮಹಾನಗರ ಪಾಲಿಕೆಯ ಉದ್ದೇಶ ಸಮಯೋಚಿತ ಹಾಗೂ ಶ್ಲಾಘನೀಯ. ಆದರೆ ಹಾಸನಕ್ಕೆ ಹೊಯ್ಸಳರು ನೀಡಿರುವ ಕೊಡುಗೆಯನ್ನು ನೆನೆಸಿಕೊಳ್ಳಬೇಕು. ಆ ದೃಷ್ಟಿಯಿಂದ ಹೊಯ್ಸಳರ ಅಸ್ಮಿತೆಯನ್ನು ಕಾಪಾಡಲು ಹೊಯ್ಸಳರ ಲಾಂಛನವನ್ನು ಎನ್ಆರ್ ವೃತ್ತದಲ್ಲಿ ಅನಾವರಣಗೊಳಿಸಿ ಕೇವಲ ಪುತ್ಥಳಿ ಸ್ಥಾಪನೆಯಷ್ಟೇ ಅಲ್ಲದೆ ಅದನ್ನು ನಗರದ ಆಕರ್ಷಣೆಯಾಗಿ ರೂಪಿಸಿ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನು ಕಾಪಾಡಬೇಕಿರುವುದು ಅಷ್ಟೇ ಮುಖ್ಯ. ಕೇವಲ ಪುತ್ಥಳಿ ಸ್ಥಾಪನೆಯಷ್ಟೇ ಅಲ್ಲದೆ ಅದನ್ನು ನಗರದ ಆಕರ್ಷಣೆಯಾಗಿ ರೂಪಿಸಿ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನು ಕಾಪಾಡಬೇಕಿರುವುದು ಅಷ್ಟೇ ಮುಖ್ಯ ಎಂದು ತಿಳಿಸಿದರು. ಅವರ ಪುತ್ಥಳಿನ ಪ್ರಾರಂಭ ಮಾಡ್ತೀವಿ, ಏನಾದರೂ ಸಲಹೆ ಸೂಚನೆಗಳಿದ್ದರೆ ನೀಡಿ ಅಂತ. ಹಾಸನ ನಗರಕ್ಕೆ ಮೈಸೂರು ಅರಸರ ಕೊಡುಗೆ ತುಂಬ ಅಪಾರ. ತುಂಬ ಲೇಟಾಗಾದರೂ ಸರಿ ಅವರ ಪುತ್ಥಳಿ ಮಾಡ್ತಾ ಇರೋದು ಬಹಳ ಸಂತೋಷಕರವಾದ ವಿಚಾರ. ಒಂದು ಸುಂದರವಾದ ಪುತ್ಥಳಿ, ನರಸಿಂಹರಾಜ ಒಡೆಯರ್ ಪುತ್ಥಳಿನ ಅವರು ಆರಂಭ ಮಾಡಲಿ. ಬರೀ ಆರಂಭ ಮಾಡೋದಲ್ಲ, ಅದನ್ನು ಸುಂದರವಾಗಿ ಮೇಂಟೈನ್ ಮಾಡಲಿ. ಅದ್ರ ಜೊತೆಯಲ್ಲಿ ನಮ್ಮದೊಂದು ಬೇಡಿಕೆ ಇದೆ. ಏನು ಅಂತಂದರೆ, ಹಾಸನ ಅಂತಂದರೆ ಅದು ಹೊಯ್ಸಳರ ಅಸ್ಮಿತೆ, ಇದು ಹೊಯ್ಸಳರ ನಾಡು. ಹಾಸನ ಅಂತಂದರೆ ಅದು ಹೊಯ್ಸಳರ ಅಸ್ಮಿತೆ, ಇದು ಐಡೆಂಟಿಟಿ. ಹಾಸನ ಜಿಲ್ಲೆಯ ಐಡೆಂಟಿಟಿ ಅಂದರೆ ಹೊಯ್ಸಳರು. ಹಾಸನ ನಗರಕ್ಕೆ ಪ್ರವೇಶ ಮಾಡ್ತಕ್ಕಂತಹ ಯಾವುದೇ ವ್ಯಕ್ತಿ ಇರ್ಬೋದು, ಯಾಕೆಂದರೆ ಹಾಸನ ಅನ್ನೋದು ಜಿಲ್ಲಾ ಕೇಂದ್ರ. ಇಲ್ಲಿ ಹೊಯ್ಸಳರು ಆಳಿದ ನಾಡು ಎಂಬತಕ್ಕಂಥ ಯಾವ ಕುರುಹುಗಳನ್ನು ನಾವು ಹಾಸನದಲ್ಲಿ ಕಂಡು ಬರೋದಿಲ್ಲ. ಲಕ್ಷಾಂತರ ಪ್ರವಾಸಿಗರು ಬೇಲೂರು ಹಳೆಬೀಡಿಗೆ ಬರ್ತಾರೆ, ಹಾಸನ ಜಾತ್ರೆ ಟೈಮಲ್ಲಿ ಬರ್ತಾರೆ. ಹಾಗಾಗಿ ಇದು ಒಂದು ಐಡೆಂಟಿಟಿನ ನಾವು ತೋರಿಸ್ಪಡಿಸ್ಕೊಳ್ಳೋ ಅಗತ್ಯ ಇವತ್ತು ಕಂಡು ಬರ್ತಾ ಇದೆ. ಹಾಗಾಗಿ ನಾವು ಪಾಲಿಕೆಯವರಿಗೆ, ನಾವು ಮಹಾನಗರ ಪಾಲಿಕೆಗೆ ಒಂದು ಕೇಳ್ಕೊಳ್ಳೋದೇನು ಅಂತಂದರೆ, ಎನ್ಆರ್ ಸರ್ಕಲಲ್ಲಿ ನರಸಿಂಹರಾಜ ಒಡೆಯರ್ ಅವರ ಪುತ್ಥಳಿ ಮಾಡಿ ಅದ್ರ ಸುದ್ದಿಗೋಷ್ಠಿಯಲ್ಲಿ ಎನ್ ರಮೇಶ್, ರಾಜಾ ವೆಂಕಟೇಶ್, ಸಾಯಿ ಪ್ರಸಾದ್, ರಾಧಾ ತಿವಾರಿ, ಚಂದ್ರಣ ಹಾಗೂ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ವತಿಯಿಂದ ಯಾದಗಿರಿಯಲ್ಲಿ ಡಿಸೆಂಬರ್ 28, 29 ಹಾಗೂ 30ರಂದು ನಡೆಯುತ್ತಿರುವ 3 ದಿನಗಳ 5ನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆಯ ರಾಜ್ಯ ಹಾಗೂ ವಿಶ್ವಮಟ್ಟದ ಸಾಧನೆಗಳಿಗಾಗಿ ಮಹತ್ವದ ಗೌರವಗಳು ಲಭಿಸಿವೆ ಎಂದು ರವಿ ನಾಕಲ್ಕೂಡು ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 30ರಂದು ನಡೆಯುವ ಪರಿಷತ್ತಿನ ಮಹಾ ಅಧಿವೇಶನದಲ್ಲಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಗೌರವ ಸಮರ್ಪಣೆ ನಡೆಯಲಿದೆ. ಹಾಸನದ ಭಾರತ ಸೇವಾದಳದ ವಲಯ ಸಂಘಟಕಿ ರಾಣಿ ವಿಎಸ್ 2025ನೇ ಅಕ್ಟೋಬರ್ರಲ್ಲಿ ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನಲ್ಲಿ ಸುಮಾರು 9 ದಿನಗಳ ಕಾಲ ನಡೆದ ರಾಜ್ಯಮಟ್ಟದ ವಿಶ್ವ ದಾಖಲೆ ಟೆಲಿಸ್ಕೋಪ್ ತಯಾರಿಕಾ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗಳಲ್ಲಿ ದಾಖಲೆ ನಿರ್ಮಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ. ಈ ಗೌರವ ಸಮರ್ಪಣೆಯನ್ನು ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿ, ಖಾಸಾಮಠ ಗುರುಮಠಕಲ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನೀಡಲಾಗುತ್ತದೆ ಎಂದು ತಿಳಿಸಿದರು. ನಿಚಿತಾ ಕುಮಾರಿ ಅವರಿಗೆ ಚೈತನ್ಯ ಶ್ರೀ ಪ್ರಶಸ್ತಿ ರಾಜ್ಯ ಮಟ್ಟದ್ದು ಅವರಿಗೆ ಕೊಡ್ತಾ ಇದ್ದೀವಿ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ, ಜಿಲ್ಲೆಯಿಂದ ಈ ಇಬ್ಬರು ಪ್ರಮುಖರನ್ನು ಹಾಸನ ಜಿಲ್ಲಾ ಘಟಕದ ವತಿಯಿಂದ ವೈಜ್ಞಾನಿಕ ಪರಿಷತ್ ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಆಯ್ಕೆಯನ್ನು ಮಾಡಿದೆ. ನಮ್ಮ ಜಿಲ್ಲೆಯಿಂದ ಭಾನುವಾರ, ಸೋಮವಾರ, ಮಂಗಳವಾರ ನಡೆಯುವಂತಹ ವೈಜ್ಞಾನಿಕ ಪರಿಷತ್ನ ರಾಜ್ಯ ಸಮ್ಮೇಳನ ಯಾದಗಿರಿಯಲ್ಲಿ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯಿಂದಲೂ ಕೂಡ ನಾವು 20ಕ್ಕೂ ಸುದ್ದಿಗೋಷ್ಠಿಯಲ್ಲಿ ರಾಣಿ, ಯೋಗೇಶ್, ಮೊಗನಗೌಡ, ಶ್ರೀನಿವಾಸ್ ಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ಹಾಸನ ಜಿಲ್ಲೆಯ ವತಿಯಿಂದ 208ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಜನವರಿ 20ರಂದು ಆಯೋಜಿಸಲಾಗಿದೆ ಎಂದು ಎಚ್ಕೆ ಸಂದೇಶ್ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಪ್ರಜಾಸೌಧದ ಹತ್ತಿರ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಕಾರ್ಯಕ್ರಮದಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮರಾವ್ ಅಂಬೇಡ್ಕರ್ ಹಾಗೂ ನಿವೃತ್ತ ಡಿಸಿಪಿ ಎಸ್ ಸಿದ್ದರಾಜು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಭೀಮಾ ಕೊರೆಂಗ ಯುದ್ಧದ ಐತಿಹಾಸಿಕ ಹಿನ್ನೆಲೆ, ಪರಿಶಿಷ್ಟ ಸಮುದಾಯಗಳ ತ್ಯಾಗ ಬಲಿದಾನ ಹಾಗೂ ಶಿಕ್ಷಣದ ಹಕ್ಕು ಪಡೆಯುವ ಹೋರಾಟದ ಮಹತ್ವದ ಕುರಿತು ಸಂದೇಶ ನೀಡಲಿದ್ದಾರೆ. ಅಲ್ಲದೆ ಬ್ರಿಟಿಷರ ಆಡಳಿತ ಕಾಲದಲ್ಲಿ ಮಹಾರ್ ಸಮುದಾಯದ ಸೈನಿಕರು ಭೀಮಾ ಕೊರೆಂಗಾವ್ ಯುದ್ಧದಲ್ಲಿ ತೋರಿದ ಶೌರ್ಯ, ತ್ಯಾಗ ಹಾಗೂ ಬಲಿದಾನಗಳೇ ಪರಿಶಿಷ್ಟ ಸಮುದಾಯಗಳಿಗೆ ಶಿಕ್ಷಣದ ದಾರಿ ತೆರೆದ ಐತಿಹಾಸಿಕ ಘಟನೆ ಎಂದು ತಿಳಿಸಿದರು. ಕಲ್ಕತ್ತನ ರಾಜಧಾನಿ ಕೇಂದ್ರವನ್ನು ಮಾಡಿಕೊಂಡು ಉತ್ತರ ಇಂಡಿಯಾದಲ್ಲಿ ಸಂಪೂರ್ಣ
ಅವರು ಅದರ ಅಧಿಕಾರನ ಮಾಡ್ತಾ ಇರ್ತಾರೆ. ಇವರಿಗೆ ದಕ್ಷಿಣ ಇಂಡಿಯಾದಲ್ಲಿ, ದಕ್ಷಿಣ ಕರ್ನಾಟಕದಲ್ಲಿ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇತ್ಯಾದಿಗಳನ್ನು ಅವರ ಕಂಟ್ರೋಲ್ ಮಾಡಲಿಕ್ಕಾಗಿ ಇವರು ಸಾಹೇಬರು ಬ್ರಿಟಿಷ್ನವರು ಒಂದು ಕುತಂತ್ರವನ್ನು ಮಾಡ್ತಾರೆ. ನಿಮಗೇನು ಅನ್ಯಾಯ ಆಗಿದೆ, ನಾವು ಅದಕ್ಕೆ ನಿಮ್ಮ ಪರವಾಗಿ ನಾವು ಇರ್ತೀವಿ, ನೀವು ದಯಮಾಡಿ ನಮಗೆ ಸಹಾಯ ಮಾಡಿ ಅಂತೇಳಿ ಸಹಾಯ ಕೇಳುವಾಗ ಇದು ಕೊರೆಗಾಂವ್ ಯುದ್ಧ ಸ್ಟಾರ್ಟ್ ಆಗ್ತದೆ. ಕೊರೆಗಾಂವ್ ಮೊಮ್ಮಗ ಭೀಮ್ರಾವ್ ಅಂಬೇಡ್ಕರ್, ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು, ಭಾರತೀಯ ಬೌದ್ಧ ಮಹಾಸಭಾ, ಬಾಂಬೆ. ಇಲ್ಲಿಂದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಅವರು ಬರ್ತಾ ಇರೋದು ನಮ್ಮ ಜಿಲ್ಲೆಗೆ. ಅವರು ಮತ್ತು ನಮ್ಮ ACP ಸಿದ್ದರಾಜ್ ಅವರು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಇದರ ಅವರು ACP ಉಸ್ತುವಾರಿ ಅದನ್ನು ವಹಿಸ್ಕೊಂಡೇ. ಸುದ್ದಿಗೋಷ್ಠಿಯಲ್ಲಿ ಹೆತ್ತೂರ್ ನಾಗರಾಜ್, ಉಮೇಶ್, ಮಂಜು, ತೇಜು, ರಾಜು, ಶಿವಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ಅರ್ಕಲ್ಗೂಡು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಹಾಗೂ ದ್ವಿತೀಯ PU ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಆಹಾರ ಮೇಳವನ್ನು ಆಯೋಜಿಸಿದರು. ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ HS ಮಂಜುಶೆಟ್ಟಿಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ವಿದ್ಯಾರ್ಥಿಗಳು ವ್ಯಾಪಾರ ಕೌಶಲ್ಯ ಕಲಿತು ಮುಂದಿನ ದಿನಗಳಲ್ಲಿ ಸ್ವ ಉದ್ಯೋಗ ಕೈಗೊಳ್ಳಲು ಇಂತಹ ಕಾರ್ಯಕ್ರಮಗಳು ನೆರವಾಗಲಿವೆ ಎಂದು ತಿಳಿಸಿದರು. ನಮ್ಮ ಎಲ್ಲ ಕಾಮರ್ಸ್ನ ಸ್ಟೂಡೆಂಟ್ಸ್ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಮಾಡಿರುವ ಉದ್ದೇಶ ಏನಪ್ಪ ಅಂದರೆ, ನಿಮಗೆಲ್ಲ ಕೂಡ ಒಂದು ಬಿಸ್ನೆಸ್ ಸ್ಟಡೀಸ್ ಸಬ್ಜೆಕ್ಟ್ ಇದೆ. ಆ ಬಿಸ್ನೆಸ್ ಸ್ಟಡೀಸ್ ಲೆಕ್ಚರ್ ಕೂಡ ನಿಮಗೆ ಈ ಆಹಾರ ಮೇಳ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಕೂಡ ಒಂದು ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಾವು ಮನೆ ಪೂರ್ವಭಾವಿ ಸಭೆ ಮಾಡಿದಾಗ ನಿಮ್ಮ ಒಂದು ಸ್ನೇಹಿತರುಗಳನ್ನ ಒಂದು 5 ಜನ ಕಳಿಸಿ ಮಾತಾಡಿದಾಗ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇದೆ ಅನ್ನೋದನ್ನು ನಾವು ಕೂಡ ಎಲ್ಲ ಸ್ಟಡೀಸರು ಕೂಡ ಗಮನಿಸಿದ್ವಿ. ಈ ಮಾಡೋ ಉದ್ದೇಶ ಅಷ್ಟೇ, ನೀವೆಲ್ಲರೂ ಕೂಡ ಒಂದು ಸ್ವಾವಲಂಬಿಯಾಗಿ ಜೀವನಗಳನ್ನ ಮಾಡಬೇಕು. ಹೆಣ್ಮಕ್ಳು ನಾವು ಯಾರಿಗೂ ಕೂಡ ಡಿಪೆಂಡ್ ಆಗಬಾರ್ದು. ಯಾವುದೇ ಕೂಡ ನಾವು ಕೆಲಸ ಸಿಗಲಿಲ್ಲ ಅಂತ ಮನೇಲಿ ಕೂರಬಾರ್ದು. ಸೊ ನಾವು ಸ್ವಂತವಾಗಿ ಏನೋ ಒಂದು ಉದ್ಯಮ ಶುರು ಮಾಡಬೇಕು. ನಾವೆಲ್ಲರೂ ಕೂಡ ಒಂದು ಉತ್ತಮವಾದ ಒಂದು ಒಳ್ಳೆಯ ಒಂದು ಉದ್ಯಮ ಶುರು ಮಾಡಬೇಕಾದ್ರೆ ನಮಗೆ ಕಾರ್ಯಕ್ರಮದಲ್ಲಿ 12 ತಂಡಗಳು ಚುರುಮುರಿ, ಪಾನಿಪುರಿ, ಗೋಬಿ ಮಂಚೂರಿ, ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ, ಹಣ್ಣುಗಳ ಜ್ಯೂಸ್, ಸಿಹಿ ಖಾದ್ಯಗಳನ್ನು ತಯಾರಿಸಿ ಮಾರಾಟ ನಡೆಸಿದರು. ಎಲ್ಲ ತಂಡಗಳು ತಾವು ಹೂಡಿದ ಬಂಡವಾಳಕ್ಕಿಂತ ಹೆಚ್ಚಿಗೆ ಲಾಭ ಗಳಿಕೆ ಮಾಡಿದರು. ಇನ್ನು ಕೆನರಾ ಬ್ಯಾಂಕ್ನಿಂದ ಕೊಡುಗೆಯಾಗಿ ನೀಡಿದ್ದ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು. ಈ ವೇಳೆ ಸಿಡಿಸಿ ಸದಸ್ಯರಾದ ಮಂಜುಮೋಹನ್, ಗಾಯತ್ರಿ ಮಹೇಶ್ವರಿ, ಪ್ರಾಂಶುಪಾಲ KB ಅನಂತರಾಜ್, ಹಿರಿಯ ಉಪನ್ಯಾಸಕ BP ಬಸವರಾಜ್, ಉಪಪ್ರಾಂಶುಪಾಲ ಬೋರನಗೌಡ ಮತ್ತಿತರರು ಉಪಸ್ಥಿತರಿದ್ದರು. ರೈತರು ತಮ್ಮ ಕೃಷಿ ಜಮೀನಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಗಮನ ಹರಿಸಬೇಕೆಂದು ಹಾಸನ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾ ವಿಜಯ್ ಅಂಗಡಿ ತಿಳಿಸಿದರು. ಅರ್ಕಲ್ಗೂಡು ಪಟ್ಟಣದ APMC ಮಾರುಕಟ್ಟೆ ಆವರಣದಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ನೀಡಿದ ಅವರು, ಅತಿಯಾದ ರಸಗೊಬ್ಬರ ಬಳಕೆ ಭೂಮಿಯನ್ನು ಬರಡು ಮಾಡುತ್ತಿದ್ದು, ಸಗಣಿ ಹಾಗೂ ಎರೆಹುಳುವಿನ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಅಕ್ಕಿಗಿಂತ ರಾಗಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳಿದ್ದು, ಆಹಾರದಲ್ಲಿ ರಾಗಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ನಾವು ನಾಳಿನ ಸತ್ರುನು ನಾಳೆವರೆಗೂ ಚೆನ್ನಾಗಿರೋಣ, ಆದ್ರೆ ಪೇಟೆಯವರಿಗೆ ಅವಕಾಶ ಇಲ್ಲ, ದುಡಿಲಿಕ್ಕೆ ಅವಕಾಶನೇ ಇಲ್ಲ. ಸೈಕಲ್ ಬಳಸಲ್ಲ, ಒಂದು 4 ಹೆಜ್ಜೆಗೂ ದ್ವಿಚಕ್ರ ವಾಹನ ಬೇಕು, ಕಾರ್ ಬೇಕು. ಆದ್ರೆ ನಿಮಗೆ ನಿಮ್ಮ ಹೊಲದಲ್ಲಿ, ಜಮೀನಲ್ಲಿ, ತೋಟದಲ್ಲಿ ದಿನಕ್ಕೆ ಎಷ್ಟು ಸಾರಿ ಸುತ್ತಾಡ್ತೀರಿ, ಎಷ್ಟು ಕಿಲೋಮೀಟರ್ ಆಗುತ್ತೆ. ಬಿಸಿಲಲ್ಲಿ ಮೈಯೆಲ್ಲ ಒಡ್ಡುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ D ಸಿಗುತ್ತೆ.
ಇಂಥದ್ದೆಲ್ಲ ವಿಷಯ ಎಲ್ಲ ಹೊರಗಡೆ ಜಿಲ್ಲಾ ರೈತ ಸಂಘದ ಮುಖಂಡ ಕಣಗಾಲ್ ಮೂರ್ತಿ ಮಾತನಾಡಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿವೆ. ಹವಾಮಾನ ವೈಪರೀತ್ಯ, ಬೆಲೆ ಕುಸಿತ ಸೇರಿದಂತೆ ವಿವಿಧ ಸಂಕಷ್ಟಗಳ ಪರಿಣಾಮ ರೈತರು ತಮ್ಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಪರಿತಪಿಸುತ್ತಿದ್ದಾರೆ. ರೈತರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಸಬೇಕಿದೆ ಎಂದು ತಿಳಿಸಿದರು. ಅಂದ್ರೆ ಬಾರಿ ಕಂಡೀಷನ್ ಹಾಕರು, ಈಗ ಕಂಡೀಷನ್ ಹಾಕ್ತಾರೆ ನೀವು ಬನ್ನಿ ಅಂತ ಅವರೇ ಕರೀತಿದ್ದಾರೆ. ಯಾಕಂದ್ರೆ ಬಾರಿ ಪ್ರೈವೇಟ್ ಕಂಪನಿಗಳು ಭಾರಿ ಆಗ್ಬಿಟ್ಟಿದ್ದಾರೆ. ಅವ್ರು ಹೆಂಗನ್ಬೇಕು ಹಂಗಂಗೆ ಸೈನ್ ಮಾಡಿಸ್ಕೆ ಕೊಡ್ತಾ ಇದ್ದಾರೆ. ಕೆಲವು ಹೆಣ್ಣು ಮಕ್ಕಳು ಹೊರಗಡೆ ಹಾಕಿ ಬೀಗ ಹಾಕ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಬೀಗ ಹೊಡೆದ್ ನಾವು ಒಳಗಡೆ ಬಿಟ್ಟು ಬಂದಿರೋದು ತಮಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ಅರ್ಕಳು ಕೊಡ್ತಾರಲ್ಲ ಅರಸೀಕೆರೆ ತಾಲೂಕಲ್ಲಿ ಬೀಗ ಹೊಡೆದು ಬಂದಿದ್ದೀವಿ. ಆಯ್ತಾ, ನಮ್ಗೆ ಅನ್ಸುತ್ತೆ ಇನ್ನು ಮುಂದಕ್ಕೆ ನಾವು ರೈತರು ಬದುಕೋದು ಭಾರಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಮೆರವಣಿಗೆಗೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಜಗದೀಶ್, ತಹಶೀಲ್ದಾರ್ ಕೆಸಿ ಸೌಮ್ಯ, ರೈತ ಮುಖಂಡ ಗ್ಯಾರಂಟಿ ರಾಮಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ಆಲೂರು ಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ವಿವಿಧ ಇಲಾಖೆಗಳು ಹಾಗೂ ರೈತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷಿ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್, ರೈತರು ದೇಶದ ಬೆನ್ನೆಲುಬು, ಅವರು ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ನಿಮ್ಮ ಹತ್ರ ಇರೋಂಥ ವಸ್ತುಗಳೇ ಒಂದೇ ಒಂದು ತರಬೇಕಷ್ಟೇ, ಅದು ಇಲ್ಲೇ ಸಿಗುತ್ತೆ ನಿಮಗೆ. ಅದು ಒಂದು ತರಕಾರಿ ಮಾಡಿದ್ರೆ ನಿಮ್ಮ 5 kg ಏನಾದ್ರೂ ನೀವು ದಿನಕ್ಕೆ ಬೂಸನ್ನು ಹಿಂಡಿ ಎಲ್ಲ ಸೇರಿಸ್ಕೊಂಡು ಹಾಕ್ತಾ ಇದ್ರೆ 10 ರೂಪಾಯಿ ಉಳಿದ್ರು. ಕೃಷಿ ವಿಜ್ಞಾನಿ ಡಾಕ್ಟರ್ ಹೇಮಂತ್ ಮಾತನಾಡಿ, ರೈತರು ಕೇವಲ ಬೆಳೆಗಳ ಮೇಲೆ ಅವಲಂಬಿತರಾಗದೆ ಹೈನುಗಾರಿಕೆ, ಕುರಿ ಮತ್ತು ಕೋಳಿ ಸಾಕಾಣಿಕೆಯಂತಹ ಉಪಕಸುಬುಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಾಳೆ ಬೆಳೆದಿದ್ರಿ, ಎಕರೆಗಟ್ಟಲೆ ಶುಂಠಿ ಬೆಳೆದಿದ್ರಿ, ಅಲ್ಲಿಂದ ಮೆಣಸಿನ ಗಿಡ ಹಾಕಿದ್ರಿ, ಅಡಿಕೆ ಹಾಕಿದ್ರಿ, ಕಾಫಿ ತೋಟ ಮಾಡಿದ್ರಿ, ಎಲ್ಲ ಮಾಡಿ ಸಾಲಕ್ಕೆ ಈಗ ಹೈನುಗಾರಿಕೆಯನ್ನು ಮಾಡ್ತಾ ಇದೀವಿ ನಾವು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ಸುಬ್ರಹ್ಮಣ್ಯ ಶರ್ಮಾ, ತೋಟಗಾರಿಕೆ ಇಲಾಖೆಯ ಕೇಶವ, ರೇಷ್ಮೆ ಇಲಾಖೆಯ ಸಂಜೀವ್, ಮೀನುಗಾರಿಕೆ ಇಲಾಖೆಯ ಶಾಂತೇಗೌಡ, ಪಶು ಇಲಾಖೆಯ ಡಾಕ್ಟರ್ ಗಂಗಾಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯಲ್ಲಿ ನಡೆದ ಗರ್ಭಿಣಿ ಮಾನ್ಯ ಪಟೇಲ್ ಅವರ ಮರ್ಯಾದಾ ಹತ್ಯೆಯನ್ನು ಖಂಡಿಸಿ ಹಾಗೂ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ಜನವಾದಿ ಮಹಿಳಾ ಸಂಘಟನೆ, ಡಿವೈಎಫ್ಐ ಮತ್ತು ಎಸ್ಎಫ್ಐ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಸ್ವಂತ ಪೋಷಕರಿಂದಲೇ ರಕ್ಷಣೆ ಇಲ್ಲದಂತಾಗಿರುವುದು ಶೋಚನೀಯ. ಸರ್ಕಾರ ಕೂಡಲೇ ನ್ಯಾಯಮೂರ್ತಿ ವರ್ಮಾ ಸಮಿತಿ ಹಾಗೂ ಉಗ್ರಪ್ಪ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿದರು. ಸಾಧ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಕುಟುಂಬದ ಜೊತೆಯಲ್ಲಿ ನಾವು ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಹುಡುಗ ಹುಡುಗಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಅಂತೇಳಿ ಊರಿಗೆ ಬಂದಂಥ ಸಂದರ್ಭದಲ್ಲಿ ಏನು ಆ ಹುಡುಗಿಯ ತಂದೆ ಮೇಲ್ವರ್ಗದ ಜಾತಿಯ ಜನಾಂಗದವರು ಇದ್ರೋ, ಆ ತಂದೆ ಅಮಾನುಷ್ಯವಾಗಿ ಆ ಹುಡುಗಿಯನ್ನು ಕೊಡ್ಲಿನಲ್ಲಿ ಕೊಚ್ಚಿ ಬರ್ಬರವಾಗಿ ಗರ್ಭಿಣಿ ಅನ್ನುವಂಥ ಒಂದು ಮಾನವೀಯತೆ, ಕರುಣೆನೂ ಕೂಡ ಇಲ್ಲದೆ ಇರುವಂಥ ನಿಟ್ಟಿನ ಒಳಗಡೆ ಆ ಒಂದು ರಾಕ್ಷಸ ಮನಸ್ಥಿತಿ. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ದೇವಿ, ಜಿ ರಾಮಕೃಷ್ಣ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಮಧು ಜಿ ಮಾದಿಗೌಡ ಅವರ 61ನೇ ಜನ್ಮದಿನದ ಅಂಗವಾಗಿ ಮಳವಳ್ಳಿ ಮತ್ತು ಕೃಷ್ಣರಾಜನಗರದ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಾಗೂ ಬಾಣಂತಿಯರಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ಮಳವಳ್ಳಿ ಭಾರತಿ ಕಾಲೇಜು ಕಿರುಗಾವಲು ಹಾಗೂ ಅಭಿಮಾನಿಗಳ ವತಿಯಿಂದ ಸೇವಾ ಕಾರ್ಯ ನಡೆಯಿತು. ಈ ವೇಳೆ ಮಾಜಿ ಅಧ್ಯಕ್ಷ ಬಸವರಾಜು ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಮಾದೇಗೌಡರಿಗೆ ದೇವರು ಆರೋಗ್ಯ ಕರುಣಿಸಲಿ ಎಂದು ಹಾರೈಸಿದರು. ಆಸ್ಪತ್ರೆಯಲ್ಲಿ ಎಲ್ಲ ಒಂದು ರೋಗಿಗಳು, ಒಳ ರೋಗಿಗಳಿಗೂ ಮತ್ತು ಕೆಲವು ಹೊರ ರೋಗಿಗಳಿಗೂ ಸೇರಿದಾಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡೋದ್ರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಇವತ್ತು ಭಾಳ ಸಂತೋಷದಿಂದ ನಾವೆಲ್ಲರೂ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮಳವಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಜೊತೆಯಲ್ಲಿ ಭಾರತಿ ಕಾಲೇಜಿನ ನಮ್ಮ ಕಿರ್ಗಾವಲು ಭಾಗದ ಪ್ರಾಂಶುಪಾಲರಾದಂಥ ಗೋಪಾಲಕೃಷ್ಣ ಸರ್ ಅವರು ಮತ್ತು ಅವರ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಇವತ್ತು ಹಣ್ಣು ಹಂಪಲ ವಿತರಣೆ ಮಾಡೋದ್ರ ಮುಖಾಂತರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಈ ಮಂಡ್ಯ ಜಿಲ್ಲೆಯ ಶಿಕ್ಷಣದ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಇನ್ನು ಕೆಆರ್ ನಗರದಲ್ಲಿ ಕಾಂಗ್ರೆಸ್ ವಕ್ತಾರ ಸೈಯದ್ ಜಾಬೀರ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹದೇವ್ ನೇತೃತ್ವದಲ್ಲಿ
ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ವಿತರಿಸಿ ಮಾಧುಜಿ ಮಾದೇಗೌಡರ ರಾಜಕೀಯ ಜೀವನ ಉಜ್ವಲವಾಗಲಿ ಎಂದು ಪ್ರಾರ್ಥಿಸಿದರು. ನಮಸ್ಕಾರ. ಇವತ್ತು ವಿಶೇಷವಾದ ದಿನ. ಯಾಕಂದರೆ ನಮ್ಮ ಭಗೀರಥ ಅಂತ ಹೆಸರುವಾಸಿಯಾದಂಥ ದಿವಂಗತ ಮಾದೇಗೌಡರ ಮಗ ಮಧುಜಿ ಮಾದೇಗೌಡರ 60 ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ರಾಜಕೀಯದಲ್ಲಿ ಸ್ಥಾನಮಾನ ಇನ್ನೂ ದೊರಕುವಂತಾಗಲಿ ಅಂತ ನಮ್ಮ ಕೆ.ಆರ್. ನಗರ ಬ್ಲಾಕ್ ಮತ್ತು ಸಾಲಿಗ್ರಾಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಆಶೀರ್ವದಿಸುತ್ತಾ ಆ ದೇವರಲ್ಲಿ ಕೇಳಿಕೊಳ್ಳುತ್ತಾ ಇವತ್ತು ನನ್ನ ಜೊತೆಯಲ್ಲಿ APMC ಮಾಜಿ ನಿರ್ದೇಶಕ ನಾಗೇಂದ್ರನವರು, ನಮ್ಮ ಕುರುಬರ ಸಂಘದ ಅಧ್ಯಕ್ಷ ಶಿವಣ್ಣವರು, ನಮ್ಮ ಕೆ.ಆರ್. ನಗರ ಬ್ಲಾಕ್ ಕಾಂಗ್ರೆಸ್ ಮಾದೇವ್ ಅವರು ಎಲ್ಲ ಜೊತೆಗೂಡಿ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಇರುವಂಥ ರೋಗಿಗಳಿಗೆ ಹಣ್ಣು ಹಪ್ಪಳ ವಿತರಣೆ ಮಾಡಿ ಇನ್ನೂ ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಇಡೀ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದೆ. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದಲ್ಲಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬುಧವಾರದಂದು ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರೈತ ಮುಖಂಡ ಈಶಪ್ಪ ಸಬರದ, ರೈತರಿಗೆ ಬೆಂಬಲ ಬೆಲೆ ಹಾಗೂ ಬೆಳೆ ವಿಮೆ ಪಾವತಿಸಲು ವಿಫಲರಾಗಿರುವ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ದೇವಪ್ಪ ಸೋಬನದ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕಲಬುರಗಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಬ್ಯಾಗ್ನಿಂದ ಕ್ಷಣಾರ್ಧದಲ್ಲಿ ಚಿನ್ನಾಭರಣ ಹಾಗೂ ನಗದು ಕದಿಯುತ್ತಿದ್ದ 3 ಕುಖ್ಯಾತ ಮಹಿಳಾ ಕಳ್ಳಿಯರನ್ನು ಸೇಡಂ ಠಾಣೆ ಪೊಲೀಸರು ಬಂಧಿಸಿದ್ದು, ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸುಲು ಅವರು ಮಾಹಿತಿ ನೀಡಿದ್ದಾರೆ. ಬುಧವಾರ ಮಧ್ಯಾಹ್ನ ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಧಿತರನ್ನು ಚಿಮ್ಮನ ಕಾಂಬಳೆ, ಶಕೀಲಾ ಉಪಾರಿ ಮತ್ತು ಮಾಧುರಿ ಎಂದು ಗುರುತಿಸಲಾಗಿದೆ. ಈ 3 ಆರೋಪಿಗಳು ವ್ಯವಸ್ಥಿತವಾಗಿ ತಂಡ ಕಟ್ಟಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಕಳ್ಳತನ ಮಾಡುತ್ತಿದ್ದರು ಎಂದು ತಿಳಿದುಬಂದಿದೆ. ಬಂಧಿತರಿಂದ ಸುಮಾರು 6 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ಕಳ್ಳಿಯರು ವಿಶೇಷವಾಗಿ ಸೇಡಂ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆಯ ಲಾಭ ಪಡೆದು ಮಹಿಳಾ ಪ್ರಯಾಣಿಕರ ಬ್ಯಾಗ್ಗಳ ಮೇಲೆ ಕಣ್ಣಿಟ್ಟು ಕ್ಷಣಾರ್ಧದಲ್ಲಿ ಕಳ್ಳತನ ಎಸಗುತ್ತಿದ್ದರು. ಸತತ ದೂರುಗಳ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ ಸೇಡಂ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಾರ್ವಜನಿಕರು ಬಸ್ ನಿಲ್ದಾಣ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಸಂಚರಿಸುವಾಗ ತಮ್ಮ ಬ್ಯಾಗ್ ಮತ್ತು ಬೆಲೆಬಾಳುವ ವಸ್ತುಗಳ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕೆಂದು ಮನವಿ ಮಾಡಿದರು. ಚೆಕ್ ಮಾಡಿದಾಗ ಅವ್ರು ಹೇಳ್ತಾರೆ, ನಾವು ಬಸ್ ಸ್ಟ್ಯಾಂಡ್ ಕೆಲವು ಟೈಮ್ ಸಕ್ಸಸ್ ಆಗುತ್ತೆ, ಕೆಲವು ಟೈಮ್ ಸಕ್ಸಸ್ ಆಗುವುದಿಲ್ಲ ಅವ್ರಿಗೆ. ಬಟ್ ಅವರು ಡೈಲಿ ಬಸ್ ಸ್ಟ್ಯಾಂಡ್ ಹೋಗ್ತಾರೆ, ಚೆಕ್ ಮಾಡ್ತಾರೆ. ಮೊದಲೆಲ್ಲ ಸಿಟಿಲಿ ಅವರು ಹಾಟ್ಸ್ಪಾಟ್ ಹಾಕಿದ್ರು, ಈ ಗ್ರಾಮೀಣ ಭಾಗ ಹೋಗ್ತಿದ್ದಾರೆ. ಯಾಕೆ ಶಕ್ತಿ ಯೋಜನೆ ಫ್ರೀ ಅಂತ ಹೋಗ್ತಿದ್ದಾರೆ? ನಾವ್ ಹೇಳಕ್ ಆಗೋದಿಲ್ಲ. ಬಟ್ ಏನಂದ್ರೆ ಅಟ್ಲೀಸ್ಟ್ ಅವರು ಬಸ್ ಹತ್ತಾರೋ, ಆಕ್ಚುಲಿ ಅವರು ಒಂದು ಬಸ್ ಸ್ಟ್ಯಾಂಡ್ ಕಡೆ ಟ್ರೈ ಮಾಡ್ತಾರೆ, ಆಗ್ಲಿಲ್ಲ ಅಂದ್ರೆ ಅಲ್ಲೇ ಬಸ್ ಹತ್ಕೊಂಡು ಬಂದ್ಬಿಡ್ತಾರೆ. ಕೆಲವು ಕಡೆ ಬೇರೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕಡೆ ಬರ್ತಾರೆ, ಅಲ್ಲಿ ಚೆಕ್. ಒಂದು ನಿಮಿಷ. ನಾವು ರೀ ದೇವ್ರಿಗೆ ಹೋಗ್ಲಕತ್ತಿದ್ದೇವ್ರಿ ಹೊಸಿಗೇರಿಗೆ. ಅದು ಹಿಂದೆ ನನಗೆ ಗೊತ್ತಿಲ್ರಿ, ಹೊಡೆದಿದ್ದು. ನಾವು ಬಟ್ಟೆ ಕಳು ಮಾಡ್ತಾರಂತ ನಾವು ಬಟ್ಟೆ ತೊಗೊಂಡು ಹೋಗಿದ್ದು ಗೊತ್ತಿದ್ರಿ. ಆಯರ್ ಬಟ್ಟೆ ಅಲ್ಲಿ ಹಾಕಿದ್ರಿ, ಬಟ್ಟೆ ತೊಗೊಂಡು ಹೋಗ್ತಾರ ನಾನು ಅಂತ ನಾವು ಹೊಡಿ ಹೋಗ್ಲಕತ್ತಿದ್ವಿ. ಹೊಸಿಗೇರಿಗೆ ಹೋಗ್ಲಕತ್ತಿದ್ವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ನಿಷೇಧ, 17 ಶಿಫಾರಸುಗಳನ್ನು ಪಾಲಿಸದಿದ್ದರೆ ಸ್ಟೇಡಿಯಂನಲ್ಲಿ ಪಂದ್ಯವಿಲ್ಲ. ಸರ್ಕಾರದ ಕಠಿಣ ನಿಲುವನ್ನು ಸಮರ್ಥಿಸಿಕೊಂಡ ಪರಮೇಶ್ವರ್. ಹೊಸಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಭ್ರಷ್ಟಾಚಾರದ ಆರೋಪ, ಚುನಾವಣೆ ಬಹಿಷ್ಕರಿಸಿದ ರೈತರು. ಹಾಸನ ಡಿಸಿ ಮಧ್ಯಪ್ರವೇಶಕ್ಕೆ ಪಟ್ಟು. ಹೊಯ್ಸಳರ ಅಸ್ಮಿತೆ ಉಳಿಸಿ, ಕೇವಲ ಪುತ್ಥಳಿ ಸಾಲದು, ಹೊಯ್ಸಳರ ಲಾಂಛನವೂ ಬೇಕು. ಮಹಾನಗರ ಪಾಲಿಕೆಗೆ ಡಾಕ್ಟರ್ ರಮೇಶ್ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.